ಗುಡ್ ಈವ್ನಿಂಗ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಸ್ಟೇಷನ್ ಮಾತಾಡ್ತಿರೋದು. ಈ ವಿಲೇಜ್ ಬಂದು ಗುಂಡಲಪೇಟೆ ಸಿಟಿಯಿಂದ 9 ಕಿಲೋಮೀಟ್ರ್ ಆಗುತ್ತೆ. ಈ ವಿಲೇಜ್ ವಿಡಿಯೋ ತೋರಿಸಿದ್ನಲ್ಲ, ಆ ಒಂದು ತಾರ್ ರೋಡಿಂದ ಒಂದು 200 ಮೀಟ್ರು ಇದೇ ರೀತಿ ಸರ್ಕಾರಿ ರಸ್ತೆ. ಬಟ್ ಇದು 33 ಅಡಿ ರಸ್ತೆ. ಇದು ಒಂದು ಚೈನ್ ರಸ್ತೆ. ಇದು ಈ ಪ್ರಾಪರ್ಟಿ 2 ಎಕರೆ ಮಾರಾಟಕ್ಕೆ ಇರೋವಂಥದ್ದು. ನೋಡಿ, ಇಲ್ಲಿ ಟಿಕ್ಸ್ ಇದೆಯಲ್ಲ ನೋಡಿ, ಇಲ್ಲಿಂದ ಹಿಂಗೆ ರಸ್ತೆ. ಇದು ಈ ಮರದಿಂದ ಆ ಕಡೆಗೆ, ಅಂದರೆ ಈ ಮರ ಬಂದು ಪೂರ್ವ ದಿಕ್ಕಿಗಿದೆ, ಪಶ್ಚಿಮ ಕಡೆಗೆ ಪ್ರಾಪರ್ಟಿ ಇರೋವಂಥದ್ದು. ಈ ರೋಡ್ ಫೇಸಿಂಗ್ಗೆ ಸುಮಾರು ಒಂದು ಮ್ಯಾಕ್ಸಿಮಮ್ ಬರುತ್ತೆ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಜಾಗ. ಆ ಕಡೆ ಮೇಲ್ಗಡೆಗೆ ಅಲ್ಲೊಬ್ಬರು ರೈತರು ಹೋಗ್ತಾ ಇದ್ದಾರಲ್ಲ, ಈ ಕಡೆಗೆ ಈ ಒಂದು ಮಾರಾಟಕ್ಕೆ ಇರುವಂತಹ 2 ಎಕರೆ ಪ್ರಾಪರ್ಟಿ. ಬಟ್ ಈ ಲ್ಯಾಂಡ್ ಬಂದು ರಸ್ತೆಯಿಂದ 2-2.5 ಅಡಿ ಹೈಟ್ ಇದೆ. ಸುತ್ತಲೂ ಟೀಕ್ಸ್ ಈ ಥರ ಇದೆ. ಇದೇ ವಿಲೇಜ್. ಇದು ಈ ವಿಲೇಜಿಂದ ಜಸ್ಟ್ ಒಂದು 200 ಮೀಟರ್ಸ್ ಈ ಒಂದು ಪ್ರಾಪರ್ಟಿಗೆ. ಬಟ್ ಇದು ಮಡ್ ರಸ್ತೆ, 200 ಮೀಟ್ರ್ ಇದೇ ರೀತಿ ಸರ್ಕಾರಿ ರಸ್ತೆಯಲ್ಲೇ ಬರಬೇಕಾಗುತ್ತೆ. ಸಿಟಿಯಿಂದ ಅಂದರೆ ಗುಂಡಲಪೇಟೆ ಟೌನಿಂದ ಒಂದು 9 ಕಿಲೋಮೀಟ್ರ್ ಆಗುತ್ತೆ. ಈ ರಸ್ತೆಗೆ ಅಟ್ಯಾಚ್ ಆಗಿ ಒಂದು ಟೋಟಲಿ 6 ಎಕರೆ ಬೌಂಡ್ರಿ ಇದೆ ಇದು. ಬಟ್ 6 ಎಕರೆನೂ ಕೊಡಲ್ಲ ಅವರು. ಇದ್ರಲ್ಲಿ ಕೊಡೋವಂಥದ್ದು ಬರೀ 2 ಎಕರೆ ಮಾತ್ರ. ಅಲ್ಲಿ ಒಂದು ಗ್ರೀನ್ ಪರದೆ ಇದೆಯಲ್ಲ, ಅಲ್ಲಿ ಬಾಳೆ ಹಾಕಿದ್ದಾರೆ. ಅಲ್ಲಿಂದ ಇಲ್ಲೇನು ಈ ದೇವರಿದೆ ನೋಡಿ, ಕಟ್ಟೆ, ಇಲ್ಲಿ ತನಕ ಒಂದು 2 ಎಕರೆ ಕೊಡ್ತಾರೆ ಅವರು. ಸೊ ಟೋಟಲ್ ಬೌಂಡ್ರಿಲಿ 2 ಎಕರೆ ನಿಮಗೆ ಉತ್ತರ ಮತ್ತು ದಕ್ಷಿಣ ದಿಕ್ಕಿಗೆ ಸೇರಿದಂಗೆ ಸ್ಕೆಚ್ ಮಾಡಿ ಕೊಡ್ತಾರೆ. ಇದು ಒಂದು ಜನರಲ್ ಪ್ರಾಪರ್ಟಿ. ದಿಸ್ ಇಸ್ ಆನ್ಸಿಸ್ಟರ್ ಪ್ರಾಪರ್ಟಿ. ಸೊ ನಿಮಗೆ ಅವ್ರು ರಿಜಿಸ್ಟ್ರೇಷನ್ ಮಾಡಿ ಕೊಡಬೇಕಾದ್ರೆ ಅಕಾರ್ಡಿಂಗ್ ಟು ಫ್ಯಾಮಿಲಿ ಟ್ರೀ ಫ್ರಮ್ ದಿ ತಹಸೀಲ್ದಾರಿಂದ ವಂಶವೃಕ್ಷ ಪ್ರಕಾರ ಅವರು ತೆಗೆದುಕೊಂಡು ನಿಮಗೆ ರಿಜಿಸ್ಟ್ರೇಷನ್ ಮಾಡಿಸಿಕೊಡ್ತಾರೆ. ನಂತರ ನೀವು ಲೀಗಲಿ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಸರ್ವೆ ಮತ್ತು ಅದ್ಬಸ್ತು ಮಾಡುವಾಗ ಸರ್ವೆ ಎಲ್ಲ ಬರ್ತಾರೆ. ಜೊತೆಗೆ ಇಲ್ಲಿ ವಿಶೇಷ ಏನಂತಂದರೆ, ಈ ಖಾಲಿ ಲ್ಯಾಂಡ್ ಇರ್ಬೋದು, ಬಟ್ ಸ್ವಲ್ಪ ಟೀಕ್ಸ್ ಕೂಡ ಸಿಗುತ್ತೆ. ಬಟ್ ಎಷ್ಟು ಸಿಗುತ್ತೆ ಅಂತ ಐಡಿಯಾ ಇಲ್ಲ. ಇದು ಆಫ್ಟರ್ ಸರ್ವೆ ಇದು ನಮಗೆ ಗೊತ್ತಾಗುತ್ತೆ, ಇದು ಎಷ್ಟು ಉಳ್ಕೊಡುತ್ತೆ ನಿಮಗೆ ಅಂತ. ಬಟ್ ಎಲ್ಲ ಕಡೆ ಸುತ್ತಲೂ ಹಾಕಿದ್ದಾರೆ. ಇದು ಒಂದು ಜನರಲ್ ಪ್ರಾಪರ್ಟಿ. ಡಾಕ್ಯುಮೆಂಟ್ಸ್ ಕೂಡ ಜಿನಿಯನ್ ಇದೆ. ಸಾಯಿಲು ರೆಡ್ ಸಾಯಿಲ್. ಇದು ನಿಯರ್ ಬೈ ವಿಲೇಜ್ ಬಸ್ ಸ್ಟಾಪ್. ಸೊ ಎಲ್ಲ ರೀತಿ ಸ್ವಲ್ಪ ಸೌಕರ್ಯತೆಗಳು ಈ ಭಾಗದಲ್ಲಿ ಚೆನ್ನಾಗಿದೆ. ನೀರು ಕೂಡ ಇದೆ. ಯಾಕೆಂದರೆ ಪಕ್ಕದಲ್ಲೆಲ್ಲ ಇಲ್ಲೆಲ್ಲ ಆಲ್ಮೋಸ್ಟ್ ಅಲ್ಲೆಲ್ಲ ತೆಂಗು ಹಾಕಿದ್ದಾರೆ ನೋಡಿ. ಇದೇ ವಿಲೇಜು. ಇದೊಂದು ಫಾರ್ಮ್ ಲ್ಯಾಂಡ್ ಮಾಡ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿದೆ. ಇದು ಊಟಿ ರೋಡ್ಗೆ ಹತ್ರ ಇದೆ. 2 ಎಕರೆ ಮಾತ್ರ ಕೊಡುವಂಥದ್ದು ಇದು. ಸೊ ಇದು 6 ಎಕರೆನಲ್ಲಿ ಸ್ಪ್ಲಿಟ್ ಮಾಡಿ ನಿಮ್ಗೆ 2 ಎಕರೆ ಕೊಡೋದ್ರಿಂದ, ಸೊ ನಿಮ್ಗೆ ಒಂದು 4-5 ತಿಂಗಳು, ಒಂದು 4 ತಿಂಗಳು ಟೈಮ್ ತಗೋತಾರೆ. ಯಾಕೆಂದರೆ ಅದು ಸ್ಕೆಚ್ ಆಗಬೇಕಾಗಿರೋದ್ರಿಂದ. ಸೊ ನಿಮಗೆ ಅಲ್ಲಿ ತನಕ ನೀವು ಲೀಗಲ್ ಚೆಕ್ ಮಾಡಿಸ್ಕೊಳ್ಳಿ. ಫೈನಲಿ ಸರ್ವೆ ಎಲ್ಲ ಆದಮೇಲೆ ಸೊ ರಿಜಿಸ್ಟ್ರೇಷನ್ಗೆ ಹೋಗುವಂಥದ್ದು. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.